ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನನ್ನ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ ಫಸ್ಟ್ ಆಫ್ ಆಲ್. ಯಾಕಪ್ಪ ಅಂದರೆ ನನ್ನ ವೀಡಿಯೋಸ್ಗಳನ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ಶಿವರಾತ್ರಿ ಹಬ್ಬದ ವ್ಲಾಗು. ಅಂದರೆ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ, ಬಟ್ ನನಗೆ ಎಡಿಟಿಂಗ್ ಟೈಮ್ ಸಿಕ್ಕಿರಲಿಲ್ಲ. ಸೊ ಅದಕ್ಕೋಸ್ಕರ ಹೆಂಗಿದ್ರು ವೀಡಿಯೋಸ್ಗಳು ಮಾಡಿದ್ದೀನಲ್ವ, ಏನಕ್ಕೆ ಸುಮ್ಮನೆ ಡಿಲೀಟ್ ಮಾಡೋದು, ಅದನ್ನೇ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಶಿವರಾತ್ರಿ ಹಬ್ಬ ಆಗಿ 1 ವೀಕ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮೊದಲಿಗೆ ಸಾರಿ ಕೇಳಿದ್ದೀನಿ. ಸೊ ಇನ್ಮೇಲಿಂದ ಯಾವುದೇ ರೀತಿಯಾಗಿ ಲೇಟಾಗಿ ವೀಡಿಯೋಸ್ಗಳು ಬರಲ್ಲ ಅಂತ ಹೇಳ್ತಾ ನಮ್ಮ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ಮೇಲಿಂದ ಕಂಟಿನ್ಯೂ ಆಗಿ ವ್ಲಾಗ್ಸ್ಗಳನ್ನ ಹಾಕ್ತಾ ಇರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ಕೊತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. 2025 2025 ಅಲ್ಲ, ಆಲ್ಮೋಸ್ಟ್ 2019 2017ನೇ ಇಸ್ವಿಯಿಂದನೂ ನಾವು ಈ ಥರ ಜಾಗರಣೆ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಬುದ್ಧಿ ಬಂದಿದೆ ಅಂತ, ಬಟ್ ಅದಕ್ಕಿಂತ ಮುಂಚೆ ನಂಗೆ ನೆನಪಿಲ್ಲ. ಸೊ ನಾವು ವರ್ಷನೂ ನಮ್ಮ ಊರಿನ 2-3 ಕಿಲೋಮೀಟ್ರ್ ಬಿಟ್ಟು ಮುಂದೆ ದೇವಸ್ಥಾನ ಇದೆ. ಅದು ತಟ್ಟೆಕೆರೆ ಗ್ರಾಮ ಅಂತ. ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ, ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ದೀರಾ, ಬಂದಿದ್ದವರು ಕಮೆಂಟ್ ಹಾಕಿ. ಸೊ ಇಲ್ಲಿ ನಾವು ವರ್ಷ ದೇವರಿಗೆ ಹಣ್ಣಿನ ಆರತಿ ಕೊಡ್ತೀವಿ. ನಾವಂತಲ್ಲ, ಸುಮಾರು ಒಂದು 10 ಹಳ್ಳಿಗಳಿಂದ ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ಹಣ್ಣಿನ ಆರತಿ ಕೊಡ್ತಾರೆ. ಎಂತಕ್ಕೆ ಅಂದರೆ ಕೆಲವು ಜನದ ಹರಕೆಗಳಿರುತ್ತೆ. ಕೆಲವು ಜನಗಳದ್ದು ಹರಕೆ ತೀರಿದ್ದು ಕೊಡ್ತೀನಿ ಅಂತ. ಕೆಲವು ಜನ ಹರಕೆ ಅಂತಲೇ ಈ ಥರ ಎಲ್ಲ ವಹಿಸ್ಕೊಂಡಿರ್ತಾರೆ. ಇನ್ನು ಕೆಲವು ಜನ ಕೆಂಡ ತುಳಿಯೋದೆಲ್ಲ ಮಾಡಿರ್ತಾರೆ. ಬಟ್ ಅದು ಬೆಳಗಿನ ಜಾವ ಕೆಂಡ ತುಳಿಯೋದು. ಇವಾಗ ಇದು ನೈಟ್ದು ಏನೇನಾಗುತ್ತೆ ಅಂತ ಹೇಳ್ತೀನಿ. ನಾವು ಸ್ಟಾರ್ಟಿಂಗ್ ಬರೋಷ್ಟರಲ್ಲೇ ಸ್ವಲ್ಪ ಲೇಟಾಗಿ ಆಲೇ ಮೆರವಣಿಗೆಗೆಲ್ಲ ರೆಡಿ ಆಗ್ತಾಯಿತ್ತು. ಸೊ ಅರ್ಜೆಂಟಾಗಿ ನಾವು ಹಣ್ಣಿನ ಆರತಿ ಎಲ್ಲ ರೆಡಿ ಮಾಡಿಕೊಂಡು, ಬಟ್ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಇದು ಸ್ಟಾರ್ಟಿಂಗ್ ಬಂದಾಗ ಮೆರವಣಿಗೆಗೆ ಅಂದ್ಬಿಟ್ಟು ದೇವ್ರುಗಳನ್ನ ಈ ಊರಿನ ದೇವ್ರುಗಳನ್ನೆಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಸೊ ಇದನ್ನೆಲ್ಲ ಊರೊಳಗಡೆ ಮೆರವಣಿಗೆ ಮಾಡಿಕೊಂಡು ಬೆಳ್ಳಿ ರಥ ಎಲ್ಲ ಕರೆಸಿರ್ತಾರೆ. ಬೆಳ್ಳಿ ರಥದೊಳಗಡೆನೂ ದೇವ್ರಿರುತ್ತೆ. ಸೊ ಅದರಿಂದ ಹಣ್ಣಿನ ಆರತಿಗಳು, ಎಷ್ಟು ಜನ ಹೆಣ್ಮಕ್ಳು ಹಣ್ಣಿನ ಆರತಿಗಳು ತಂದಿರ್ತಾರೆ, ಅದನ್ನೆಲ್ಲ ಊರು ತುಂಬ ಹೋಗಿ ಊರು ಸುತ್ತ ಎಲ್ಲ ಹೋಗಿ ಮೆರವಣಿಗೆ ಮಾಡಿಕೊಂಡು ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನೈಟು 1 ಗಂಟೆ ಆಗುತ್ತೆ. ಸೊ 1 ಗಂಟೆವರೆಗೆ ಫುಲ್ಲು ಜಾಗರಣೆನೇ. ಆಮೇಲೆ ನಂದು ಹೆಂಗಿದ್ರು ಲೇಟ್ ಆಗಿತ್ತು. ಸೊ ಅದಕ್ಕೇ ಪಟ ಅಂತ ಹಣ್ಣಿನ ಆರತಿ ರೆಡಿ ಮಾಡಿಕೊಂಡು ನೋಡಿ ಫಾಸ್ಟಾಗಿ ಹೋಗ್ತಾಯಿದ್ದೀನಿ. ಸೊ ಇವಾಗ ಇದೇ ಥರ ನಾನಿವಾಗ ಯಾವ ಥರ ಹಣ್ಣಿನ ಆರತಿ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡಿ, ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇದನ್ನು ಫುಲ್ಲು ಊರೊಳಗಡೆ ಎಲ್ಲ ಮೆರವಣಿಗೆ ಹೋಗಬೇಕು. ಮೆರವಣಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ, ಬಟ್ ಅಲ್ಲಿ ಅರ್ಧ ಗಂಟೆ ಮುಕ್ಕಾಲು ಅವರು ಅಲ್ಲಿ ಸ್ಟಾಪ್ ಕೊಡ್ತಾರೆ. ಸಿಕ್ಕಾಪಟ್ಟೆ ಕಾಲು ನೋವು ಬರುತ್ತೆ, ನಿಂತ್ಕೊಳ್ಳೋದಕ್ಕಾಗಲ್ಲ. ಸೊ ಅದೊಂದು ಇಲ್ಲಿ ಅನ್ಕಂಫರ್ಟಬಲ್ ಫೀಲ್ ಆಗೋದು ಜಾಸ್ತಿ. ಅವಾಗ ನಿಂತು ಕಾಲು ನೋವು ಬರೋದು, ಮತ್ತು ಅವಾಗ ಜನಗಳೆಲ್ಲ ಒತ್ತಡದಲ್ಲಿರೋದು, ಅವಾಗ ಇಷ್ಟ ಆಗಲ್ಲ ಅಷ್ಟಾಗಿ. ನೋಡಿ ಇವಾಗ ಎಷ್ಟು ಸ್ಟ್ರೆಸ್ಸಲ್ಲಿದ್ದೀವಿ ನಾವು ಅಂದರೆ, ಅಲ್ಲಿ ನಮ್ಮ 5 ನಿಮಿಷ ಮಾಡೋದ್ರೂ ದೇವ್ರಿಗೆ ಒಪ್ಪುತ್ತೆ. ಬಟ್ ಅದು ಏನೋ ಜನಗಳು ಅರ್ಧ ಗಂಟೆ ಮಾಡ್ತಾರೆ. ಬಟ್ ದೇವ್ರ ವಿಷಯದಲ್ಲಿ ಆ ಥರ ಎಲ್ಲ ಹೇಳ್ಬಾರ್ದು ಅಂತ ಮನಸ್ಸು ಹೇಳುತ್ತೆ. ಬಟ್ ಹಂಗಾದ್ರೂ ಇನ್ನೊಂದು ಥರ ಮನಸ್ಸು ತಡೆಯಲ್ಲ. 5 ನಿಮಿಷ ಮಾಡಿ ಮುಂದಕ್ಕೆ ಹೋಗ್ಬೋದಲ್ವ ಅಂದರೆ ಅವರೇನೋ ಜೋಶಲ್ಲಿ ಏನೋ ಪ್ರಜ್ಞೆ ಇಲ್ದೇನೋ ಮಾಡ್ತಾ ಇರ್ತಾರೆ, ಅದು ಗೊತ್ತಿಲ್ಲ. ಬಟ್ ಇಲ್ಲಿ ನಿಂತಿರ್ತೀವಿ ನಾವು. ಎಷ್ಟೊತ್ತು ಯಾರೇ ಆದರೂ ತಲೆ ಮೇಲೆ ಅಷ್ಟೊಂದು ಐಟಮ್ಗಳಿಟ್ಕೊಂಡು ಯಾರಾದರೂ ಅರ್ಧ ಗಂಟೆ ನಿಂತ್ಕೊಳ್ಳೋಕ್ಕಾಗುತ್ತಾ? ಅದು ಕುತ್ಕೊಳ್ಳೋಂಗೂ ಇಲ್ಲ ಅಲ್ಲಿ, ನಿಂತ್ಕೊಳ್ಳೋಕ್ಕಾಗುತ್ತಾ? ಸೊ ಇದು ವರ್ಷ ನನಗೆ ಒಂಥರ ಲೈಟಾಗಿ ಇರಿಟೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ, ಒಂದು ಅರ್ಧ ನಾನು ಹೊರ್ತೀನಿ, ಇನ್ನು ಅರ್ಧ ನಮ್ಮ ಅಮ್ಮ ಹೊತ್ಕೊಳ್ತದೆ. ಸೊ ಇನ್ನು ನಾನು ಈ ಸಲ ಒಂದು 10 ನಿಮಿಷ ಅಷ್ಟೇ, 10 ನಿಮಿಷ ಅಲ್ಲ, ಒಂದು 25-30 ನಿಮಿಷ ಅಷ್ಟೇ ನಾನು ಹೊತ್ತಿದ್ದು. ಮಿಕ್ಕಿದ ಫುಲ್ಲು ನಮ್ಮ ಅಮ್ಮನೇ 1 ಗಂಟೆಗೆ ಬಂತು ಎಲ್ಲ ಮುಗಿಸ್ಕೊಂಡು. ಸೊ ನೋಡ್ತಾ ಇರ್ಬೋದು ನೀವು, ಈ ಥರ ಫುಲ್ಲು ರಶ್ ಇರುತ್ತೆ. ಇಕ್ಕಟ್ಟಿರ್ತದೆ. ನಾವು ಎಲ್ಲೆಲ್ಲಿ ಇರ್ತೀವಿ, ನಮ್ಮ ಕಡೆಯವ್ರು ಎಲ್ಲೆಲ್ಲಿ ಇರ್ತಾರೆ ಒಂದೂ ಗೊತ್ತಾಗಲ್ಲ. ನಂದೆಲ್ಲ ಒಂದು ಹಾಫ್ ಆನ್ ಅವರ್ ಆದಮೇಲೆ ಅಮ್ಮಂಗೆ ಫೋನ್ ಮಾಡಿದ್ದೆ, ಅಮ್ಮ ಬಂತು. ಸೊ ನಾನು ಆರತಿ ಕೊಟ್ಬಿಟ್ಟು ರಿಟರ್ನ್ ಆದೆ. ನಂಗೆ ಆಗ್ತಿರ್ಲಿಲ್ಲ ಅಲ್ಲಿರೋದಕ್ಕೆ. ಯಾಕಂದರೆ ಬೆಳಗಿಂದ ಸಂಜೆವರೆಗೆ ಮೆಡಿಕಲಲ್ಲಿ ನಿಂತ್ಕೊಂಡೇ ಇರ್ತೀನಿ, ಓಡಾಡ್ತಾನೆ ಇರ್ತೀನಿ, ಕಾಲು ಪೇಯ್ನ್ ಬಂದಿರುತ್ತೆ. ಸೊ ಮತ್ತೆ ಇಲ್ಲೇ ನಿಂತ್ಕೋಬೇಕು ಅಂತಂದರೆ ಸೀರಿಯಸ್ಸಾಗಿ ಆಗಲ್ಲ ಅದು. ಎಷ್ಟೇ ಕಷ್ಟಪಟ್ಟರು ಅದು ಆಗಲಿಲ್ಲ. ಈ ವರ್ಷ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಈ ವರ್ಷ ಅಲ್ಲ, ವರ್ಷವೂ ಅಷ್ಟೇ. ನನಗೆ ಫುಲ್ಲು ಕಂಪ್ಲೀಟಾಗಿ ನಾನು ಯಾವತ್ತೂ ಮಾಡೇ ಇಲ್ಲ. ಅರ್ಧಕ್ಕೆ ಹೊತ್ಕೊಳ್ಳೋದು, ಇನ್ನು ಅರ್ಧಕ್ಕೆ ರಿಟರ್ನ್ ಆಗೋದು ಇದೇನೆ. ಸೊ ಇವಾಗ ನಾನು ಮತ್ತೆ ರಿಟರ್ನ್ ದೇವಸ್ಥಾನ ಹತ್ರಕ್ಕೆ ಬರ್ತೀನಿ. ಜನಗಳು ಜಾಗರಣೆ ಮಾಡೋದಕ್ಕೆ ಸ್ವಲ್ಪ ಏನು ಮನಸ್ಸಾಗಲಿ ಅಂದ್ಬಿಟ್ಟು ನಾಟಕದ ವ್ಯವಸ್ಥೆ ಮಾಡಿರ್ತಾರೆ. ಇವಾಗೆಲ್ಲ ಆರ್ಕೆಸ್ಟ್ರಾ ಅದೆಲ್ಲ ಬಂದಿದೆ. ಬಟ್ ಅವಾಗಿಂದನೂ ನಾಟಕನ ಮಾಡಿಕೊಂಡೇ ಬಂದಿದ್ದಾರೆ. ಬಟ್ ಅದಿನ್ನೂ ನಮ್ಮ ಹಳ್ಳಿಗಳ ಕಡೆ ನಡೀತಾನೇ ಇದೆ. ಬಟ್ ಹಂಗಾರು ಹಳ್ಳಿಗಳಲ್ಲಿ ಆರ್ಕೆಸ್ಟ್ರಾ ಮಾಡೋದು ಕಾಮನ್ನು. ಬಟ್ ನಾಟಕ ಮಾಡೋದು ಒಂಥರ ಟ್ರೆಡಿಷ್ನಲ್ ಅಂತ ಅನ್ಬೋದು. ಯಾಕಂದರೆ ಆ ಥರ ಕಲಾವಿದರುಗಳಿಗೂ ಒಂದು ಅವಕಾಶಗಳು ಸಿಗ್ತಾ ಇರುತ್ತೆ.
ಸೊ ಸ್ವಲ್ಪ ಜನಕ್ಕೆ ನಾಟಕದ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಕೆಂಡಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ನಾನೊಂದು 10 ನಿಮಿಷ ನಿದ್ದೆ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಬಟ್ ಅದು ಆಗ್ತಿಲ್ಲ. ಯಾಕಂದರೆ ತುಂಬ ಡಿಸ್ಟರ್ಬೆನ್ಸಲ್ಲಿ ಹೆವಿ ಸೌಂಡ್ ಜಾಸ್ತಿ, ನಿದ್ದೆ ಮಾಡೋದಕ್ಕಾಗಲ್ಲ. ಹಂಗೂ ಹಿಂಗೂ ಪ್ರೆಷರ್ ಹಾಕಿ ನಿದ್ದೆ ಮಾಡೋಣ ಅಂತಂದರೆ ತಲೆನೋವು. ಒಂದು ಕಡೆ ನಿದ್ದೆ ಮಾಡೋದಕ್ಕೂ ಆಗಲ್ಲ, ಒಂದು ಕಡೆ ಜಾಗರಣೆ ಮಾಡೋದಕ್ಕೂ ಆಗಲ್ಲ. ಹಂಗಾದ್ರೆ ವರ್ಷಕ್ಕೊಂದ್ಸಲ ಅಲ್ವಾ ಜಾಗರಣೆ ಮಾಡೋದು, ಏನು ಡೈಲಿ ಮಾಡ್ತೀವ ನಾವು ಅಂದ್ಬಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಷ್ಟೇ. ಈ ಕಡೆ ಎಲ್ಲ ಅಂದರೆ ನೈಟ್ ತಂಗಿರ್ತಾರಲ್ಲ, ಅವರು ಇವರು ಬೇರೆ ಬೇರೆ ಬೆಂಗಳೂರಿಂದೆಲ್ಲ ಬಂದಿರ್ತಾರೆ. ಒಬ್ಬೊಬ್ಬರು ನೈಟ್ ಊಟ ಬಂದಿರಲ್ಲ. ಸೊ ಅವ್ರಿಗೆಲ್ಲ ಇಲ್ಲಿ ಊಟ ರೆಡಿ ಆಗ್ತಾ ಇರುತ್ತೆ. ಇಲ್ಲಿರೋ ದೇವಸ್ಥಾನದ್ದು ನಾನು ಪಿಕ್ಚರ್ ತೋರಿಸ್ತೀನಿ ಬನ್ನಿ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಸೊ ನೋಡಿದ್ರಿ ಅಲ್ವಾ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಒಂದು ಕಡೆ ಕುತ್ಕೊಳ್ಳೋಂಗೂ ಇಲ್ಲ, ಒಂದು ಕಡೆ ನಿದ್ದೆ ಮಾಡೋಂಗೂ ಇಲ್ಲ. ಅದಕ್ಕೆ ನಾನು ನಮ್ಮ ಅತ್ತೆ ಒಂದು ರೌಂಡ್ ವಾಕ್ ಮಾಡೋಣ ಅಂದ್ಬಿಟ್ಟು ಮೇಲ್ಗಡೆಯಿಂದ ಕೆಳಗಡೆಗೆ, ಕೆಳಗಡೆಯಿಂದ ಮೇಲ್ಗಡೆಗೆ 2 ರೌಂಡ್ ವಾಕ್ ಮಾಡ್ದೋ. ಎಂತಕ್ಕೆ ಅಂತಂದರೆ ಅಲ್ಲಿ ಸ್ವಲ್ಪ ಕ್ರೌಡ್ ಇದ್ದರೂ ಒಂಥರ ಜಾತ್ರೆಗಳ ಥರ ಮಾಡಿರ್ತಾರಲ್ವ. ಸೊ ಅದನ್ನೆಲ್ಲ ನೋಡೋದೇ ಒಂಥರ ಚೆನ್ನಾಗಿರ್ತದೆ ನಮ್ಮ ಹಳ್ಳಿ ಕಡೆ. ಸೊ ಹಂಗೂ ಹಿಂಗೂ ಒಂದು ರೌಂಡ್ ಬಂದು, ಒಂದು ರೌಂಡ್ ಹೋಗಿ ಮತ್ತೆ ಒಂದು ರೌಂಡ್ ಬಂದಿದ್ದೀವಿ. ಸೊ ವಾಕಿಂಗ್ ಎಲ್ಲ ಮುಗ್ದಾದ್ಮೇಲೆ ಇವಾಗ ಮತ್ತೆ ದೇವಸ್ಥಾನ ಹತ್ರಕ್ಕೆ ಬಂದಿದ್ದೀವಿ. ಇವಾಗ ನಮ್ಮಮ್ಮ ಬರೋ ಟೈಮ್ ಆಯಿತು. ಅಂದರೆ ಕಂಟಿನ್ಯೂಸ್ ಆಗಿ ಏನು ಅವರ್ವರೆಗೂ ಮಾಡಿಲ್ಲ. ಒಂದು ಹಾಫ್ ಆನ್ ಅವರ್ ಬಿಟ್ಟು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗ ನೆಕ್ಸ್ಟು ಅಮ್ಮ ಅಣ್ಣನ ಆರತಿ ತಂದರು ಮನೆಗೆ, ದೇವಸ್ಥಾನಕ್ಕೆ ತಂದರು. ಇವಾಗ ಅದನ್ನು ದೇವ್ರ ಹತ್ರ ಆರತಿ ಮಾಡೋಕೆ ಹೋಗಬೇಕು. ಆ್ಯಕ್ಚುಲಿ ಇದು ನನ್ನ ಅರ್ಕೆಗೋಸ್ಕರ ಮಾಡಿದ್ದು. ಸೊ ಅದಕ್ಕೆ ನಾನೇ ಆರತಿ ಮಾಡೋಕೆ ಹೋಗಬೇಕು. ಮೆರವಣಿಗೆ ಅಂತೂ ಕಂಪ್ಲೀಟಾಗಿ ಮಾಡೋದಕ್ಕಾಗಲಿಲ್ಲ ನನ್ನ ಕೈಯಲ್ಲಿ, ಕಾಲಲ್ಲಿ. ಅದಕ್ಕೋಸ್ಕರ ಆರತಿನಾದರೂ ಮಾಡೋಣ ಮನಸಾರೆ ಅಂದ್ಬಿಟ್ಟು ಸೊ ಆರತಿ ಮಾಡ್ತಾಯಿದ್ದೀವಿ. ನಾವಂತಲ್ಲ, ಕೊನೆಗೆ ಯಾರ್ಯಾರು ತಂದಿರ್ತಾರೆ ಎಲ್ಲರೂ ಅಷ್ಟೇ, ಎಲ್ಲರೂ ಒಳಗಡೆ ಹೋಗಿ ಆರತಿ ಮಾಡಿಸ್ತಾ ಇರ್ತಾರೆ. ಬಟ್ ಆ ರಶಲ್ಲಿ ಆಗಲ್ಲ. ಬಟ್ ನಾವು ಹೊರಗಡೆಯಿಂದನೇ ಮಾಡ್ತಾಯಿದ್ದೀವಿ. ದೇವ್ರಿಗೆ ನಾವು ಎಲ್ಲಿಂದ ಆರತಿ ಮಾಡಿದ್ರು ಮನಸಾರೆ ಆರತಿ ಮಾಡಬೇಕಷ್ಟೇ. ಸೊ ಆರತಿ ಎಲ್ಲ ಮುಗೀತು. ಇವಾಗ ಏನಿದ್ರು ನೆಕ್ಸ್ಟು ಇವಾಗ ಆಲ್ಮೋಸ್ಟ್ ಟೈಮ್ ಒಂದು 2:45 3 ಗಂಟೆ ಆಗಿರುತ್ತೆ. ಸೊ ಇವಾಗೆಲ್ಲ ಆರತಿ ಎಲ್ಲ ಆದಮೇಲೆ ನಮ್ಮ ಆರತಿ ತಟ್ಟೆ ಐಟಮ್ ಹಣ್ಣುಗಳ್ನ ಸೇಫ್ಟಿಯಾಗಿ ನೋಡ್ಕೋಬೇಕು ಫಸ್ಟು. ಅಂದರೆ ಯಾರೇನು ಎತ್ಕೊಳ್ಳೋಕೆ ಹೋಗಲ್ಲ ಹಣ್ಣುಗಳ್ನೆಲ್ಲ. ಸೊ ಹಂಗಾದ್ರು ಸೇಫ್ಟಿಯಾಗಿ ನೋಡ್ಕೋಬೇಕು. ಸೊ ಒಂದು 1/4 ಗಂಟೆ ಟೈಮ್ ಬಿಟ್ಟು ನಾನೊಂದು ಅರ್ಧ ಅವರ್ ನಿದ್ದೆ ಮಾಡಿದ್ದೀನಿ. ಹಿಂಗೋ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿರೋದಕ್ಕೆ ಒಂಚೂರು ಆರಾಮ್ ಅನಿಸುತ್ತೆ. ಇಲ್ಲ ಅದೂ ಇಲ್ಲ ಅಂತಂದರೆ ಬೆಳಗ್ಗೆಗೆ ತಲೆನೋವನ್ನ ತಡ್ಕೊಳ್ಳೋದಕ್ಕಾಗಲ್ಲ, ಅಷ್ಟು ತಲೆನೋವು ಬಂದಿರ್ತದೆ ನನಗೆ. ಅಭ್ಯಾಸ ಇಲ್ಲ ನನಗೆ ನೈಟ್ ಹೊತ್ತೆಲ್ಲ ನಿದ್ದೆಗೆಟ್ಟು ಅಭ್ಯಾಸ ಇಲ್ಲ. ಸೊ ಡೈಲಿ ನಿದ್ದೆಗೆಡೋರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಬಟ್ ನನಗೆ ಅಭ್ಯಾಸ ಆಗಿಲ್ಲ. ಅದಕ್ಕೋಸ್ಕರ ಒಂದು ಅರ್ಧ ಅವರ್ ನಿದ್ದೆ ನಾವು ಮನೆಯಿಂದನೇ ಚಾಪೆ ಅದೇ ಬೆಡ್ಶೀಟ್ಗಳೆಲ್ಲ ತಂದಿರ್ತೀವಿ. ಸೊ ಇವಾಗ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಇವಾಗ ನಿದ್ದೆ ಎಲ್ಲ ಆಯಿತು, ಆರತಿ ಎಲ್ಲ ಮುಗೀತು. ಅಣ್ಣನ ಆರತಿ ಎಲ್ಲ ತೊಗೊಂಬಂದಿರ್ತಾರೆ. ಇದು ಬೆಳಗಿನ ಜಾವ, ಓಕೆನಾ. ಇದು ಬೆಳಗಿನ ಜಾವದ ವೀಡಿಯೋ. ಇವಾಗ ನಾವೇನೇ ತಂದಿರ್ತೀವಿ ಹಣ್ಣುಗಳು, ಅದನ್ನೆಲ್ಲ ಮತ್ತೆ ಇನ್ನೂ ಒಂದು ರೌಂಡು ಆ ದೇವಸ್ಥಾನ ಸುತ್ತ ಮೆರವಣಿಗೆ ಬಂದ್ಬಿಟ್ಟು ಯಾರ್ಯಾರು ಎಷ್ಟೆಷ್ಟು ಹಣ್ಣುಗಳ್ನ ತಂದಿರ್ತಾರೆ ಆ ಹಣ್ಣುಗಳ್ನೆಲ್ಲ ದೇವ್ರ ಹತ್ರ ವಾಪಸ್ ಕೊಡಬೇಕು. ಆ ದೇವ್ರಿಗೆ ಕೊಟ್ಟು ಅದು ನಾವು ಊಟಕ್ಕೆ ಕೂತ್ಕೊತೀವಲ್ಲ, ಪ್ರಸಾದಕ್ಕೆ ರಸಾಯನ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್ ಇವಾಗ ದೇವಸ್ಥಾನ ಸುತ್ತ 3 ರೌಂಡ್ ಬರ್ತಾರೆ. ತೋರಿಸ್ತೀನಿ ತಡೀರಿ ಇವಾಗ ಅದನ್ನು. ಸೊ ಮೆರವಣಿಗೆ ಎಲ್ಲ ಆದಮೇಲೆ ಇವಾಗ ನೆಕ್ಸ್ಟು ಕೆಂಡ ತುಳಿತಾರೆ. ಹರಕೆ ಅಂತ ಹೇಳಿದ್ನಲ್ಲ, ಸೊ ಕೆಲವು ಜನ ಕೆಂಡ ತುಳಿತಾರೆ. ಅದು ಬೆಳಗಿನ ಜಾವ 5 ಗಂಟೆಗೆ. ಸೊ ಇವಾಗೆಲ್ಲ ಶುರು ಆಗುತ್ತೆ. ಸೊ ಅಲ್ಲೆಲ್ಲ ಕೆಂಡ ಎಲ್ಲ ತುಂಡಾದ್ಮೇಲೆ ಇವಾಗ ನೆಕ್ಸ್ಟು ನಾವು ಊಟಕ್ಕೆ ಜಾಗ ಇಟ್ಕೋಬೇಕು. ಯಾಕಪ್ಪ ಅಂತಂದರೆ ಜನಸಂಖ್ಯೆ ಜಾಸ್ತಿ ಇದೆ. ಸೊ
ಇವಾಗ ನಾವು ಫಸ್ಟ್ನೇ ಪಂಕ್ತಿ ನಾವು ಹಳ್ಳಿ ಕಡೆ ಪಂಕ್ತಿ ಅಂತೀವಿ. ಸೊ ಫಸ್ಟ್ನೇ ಪಂಕ್ತಿ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ 2ನೇ ಸಲ ಅದಕ್ಕೆ ಟೈಮ್ ಆಗೋಗುತ್ತೆ. ನಾನು ಮತ್ತೆ ಡ್ಯೂಟಿಗೆ ಹೋಗಬೇಕು. ಸೊ ರಜೆ ಇಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಮೊದಲೇ ಹೋಗಿ ಜಾಗ ಹಿಡ್ಕೊಂಡು ಕೂತಿದ್ದೆ. ಆಮೇಲೆ ನಮ್ಮ ಮನೆಯವರೆಲ್ಲ ಬಂದು ಜಾಯ್ನ್ ಆದರು. ನೈಟೆಲ್ಲ ಜಾಗರಣೆ ಮಾಡಿ ಚಳಿ ಅನ್ನಿಸ್ಲಿಲ್ಲ. ಬಟ್ ಬೆಳಗಿನ ಜಾವ ಮಾತ್ರ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು. ಈ ಚಳಿ ಟೈಮಲ್ಲಿ ನೈಟೆಲ್ಲ ಚಳಿ ಆಗೋದು. ಬಟ್ ಈ ಸಲ ನೈಟ್ ಚಳಿನೇ ಆಗಲಿಲ್ಲ. ಬೆಳಗಿನ ಜಾವ ಮಾತ್ರ ಸಿಕ್ಕಾಪಟ್ಟೆ ಚಳಿ ಆಗ್ತಿತ್ತು ಅಷ್ಟೇ. ಸೊ ಅಂದರೆ 5 ಗಂಟೆಗೆ 6 ಗಂಟೆಗೆಲ್ಲ ಕೊಡಲ್ಲ ಊಟ. ಒಂದು 7 ಗಂಟೆ 7 ಹಂಗೆ ಟಿಫನ್ ಥರ ಪ್ರಸಾದ ಕೊಡ್ತಾರೆ. ಸೊ ಈ ಪ್ರಸಾದನ ಫಸ್ಟು ಏನು ಮಾಡ್ತಾರೆ ಅಂತಂದರೆ ಹಳ್ಳಿಗಳಿಗೋಗಿ ಸುತ್ತಮುತ್ತ ಹಳ್ಳಿಗಳಿಗೋಗಿ ಅಲ್ಲಿಂದ ಅಕ್ಕಿ ಕಾಯಿ ದಕ್ಷಿಣೆ ಏನಾದರೂ ಕೊಡೋರನ್ನೆಲ್ಲ ಸ್ವೀಕರಿಸ್ಕೊಂಡು ಆಮೇಲೆ ಇದನ್ನ ತಯಾರಿಸ್ತಾರೆ. ಸೊ ನಮ್ಮ ಮನೆಯವರೆಲ್ಲ ಊಟಕ್ಕೆ ಕೂತಿದ್ದೋ. ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಮಗಳು ಮಾತ್ರ ಸಿಕ್ಕಿರಲಿಲ್ಲ. ಯಾಕಂದರೆ ಅವರೆಲ್ಲ ನಿದ್ದೆ ಮಾಡೋದಕ್ಕೆ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರು. ಜಾಗರಣೆ ಮಾಡೋದಕ್ಕೆ ಬಂದಿರಲಿಲ್ಲ ಅವರು. ಸೊ ಅವ್ರು ಇನ್ನೂ ಬಂದಿರಲಿಲ್ಲ. ನಾವು ಮಾತ್ರ ಇಷ್ಟು ಜನ ಊಟ ಮಾಡಿಕೊಂಡು ಬಂದೋ. ನಮ್ಮ ಹಳ್ಳಿ ಕಡೆ ಹೆಂಗಪ್ಪ ಅಂದರೆ ಊಟಕ್ಕೆ ಕೂತಿದ್ದಾಗಲೇ ಹಿಂದೆ ಬಂದು ನಿಂತ್ಕೊಳ್ಳೋದು ಜಾಸ್ತಿ. ಬಟ್ ಆ ಥರ ಇದ್ದಾಗ ಜನಗಳಿಗೆ ಅಂದರೆ ಹೊಟ್ಟೆ ತುಂಬುವಷ್ಟಾಗಲಿ ಸಂಪೂರ್ಣವಾಗಿ ಊಟ ಮಾಡೋದಕ್ಕಾಗಲ್ಲ. ಎಷ್ಟು ಹೇಳಿದ್ರು ಕೇಳಲ್ಲ. ಬಟ್ ನಾನು ಹಳ್ಳಿ ಜನಗಳನ್ನ ದೂಷಿಸಿ ಮಾತೇಳ್ತಿಲ್ಲ. ಹಂಗೆ ಹಿಂದೆ ಬಂದು ನಿಂತ್ಕೊಂಡಾಗ ಇರಿಟೇಷನ್ ಆಗೋದು ಕಾಮನ್ನು, ಯಾರಿಗಾದರೂ ಆಗೇ ಆಗುತ್ತೆ. ಸೊ ಅದೊಂದು ನನಗೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂದರೆ ಅದೊಂದು ಇಷ್ಟ ಆಗಲ್ಲ. ಯಾಕಂದರೆ ಹಿಂದೆ ಬಂದು ನಿಂತ್ಕೋತಾರೆ. ಪ್ರಸಾದ ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ. ಅವಸರ ಪಡಬಾರ್ದು ಅಷ್ಟೇ. ತಾಳ್ಮೆಯಿಂದ ಕಾಯಬೇಕು, ಸಿಗುತ್ತೆ. ಅದನ್ನು ಬಿಟ್ಟು ಇನ್ನೊಬ್ರು ತಿನ್ನಬೇಕಾದ್ರೆ ಅದನ್ನ ಡಿಸ್ಟರ್ಬ್ ಮಾಡೋದು ತಪ್ಪು. ಅವ್ರು ಹಿಂದೆ ಬಂದು ನಿಂತ್ಕೊಂಡಾಗ ನಮ್ಗೆ ತಿನ್ನೋದಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟೋ. ಅಂದರೆ ವೆಹಿಕಲ್ ಇದೆ, ವೆಹಿಕಲಲ್ಲೇ ಹೋಗಬೇಕು. ಸೊ ಅಂತೂ ಇಂತೂ ನಮ್ಮೂರು ರೀಚ್ ಆಗಿದ್ದೀನಿ. ಇವಾಗ ನೆಕ್ಸ್ಟು ಮನೆಗೆ ಹೋಗಿ ಮನೆ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಹೋಗ್ಬೇಕಷ್ಟೇ ಡ್ಯೂಟಿಗೆ. ನಂಗೆ ರಜೆ ಇಲ್ಲ. ಸೊ ಇದಿಷ್ಟು ಶಿವರಾತ್ರಿ ಹಬ್ಬದ ಬ್ಲಾಗು. ಬಟ್ ಸಾರಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಬಾಯ್ ಬಾಯ್.